ಈಗ ಕಿಚನ್ ಬಗ್ಗೆ ಮಾತಾಡಿದ್ರಲ್ಲ, ಇತ್ತೀಚೆಗೆ ಐಲ್ಯಾಂಡ್ ಕಿಚನ್ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲರಿಗೂ ಅದು ಅಥವಾ ಕಿಚನ್ ಹೇಗೆ ಆಯ್ಕೆ ಮಾಡಬೇಕು? ಕಿಚನ್ನು ಸ್ಪೇಸ್ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಯು ಶೇಪ್ ಇದೆ, ಎಲ್ ಶೇಪ್ ಇದೆ, ಪ್ಯಾರಲಲ್ ಕಿಚನ್ ಇದೆ. ಬಟ್ ಟೈಪ್ ಆಫ್ ಕಿಚನ್ ಇಂಪಾರ್ಟೆಂಟ್ ಮೇಡಮ್. ಏನಂದರೆ ನಾನು ನಾನ್ ವೆಜ್ ಮಾಡ್ತೀನ, ವೆಜ್ ಮಾಡ್ತೀನ, ನನಗೆ ಗ್ರಿಲ್ಸ್ ಬೇಕಾ, ತುಂಬ ಇದಾವಲ್ವ. ಈಗ ಅಪ್ಲೈನ್ಸಸ್ಗೆ ಬಂದರೆ ನಾನ್ ನಿಮಗೆ ವೆಜ್ ವೆಜ್ಜಿಗೂ ಅದು ಡಿಸೈನಿಂಗ್ ಹೆಂಗೆ ಚೇಂಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ವೆಜಿಟೇರಿಯನ್ಸ್ ಆದರೆ ನಮಗೆ ಇದು ಹಾಬ್ ಹುಡ್ ಬೇಕೇ ಬೇಕು. ಒಲೆ ಇದ್ದರೆ ಓಕೆ, ಬಟ್ ಚಿಮ್ನಿ ಬೇಕೇ ಬೇಕಂತ ಏನಿರೋದಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಚಿಮ್ನಿ ಇಲ್ಲ, ಹಳೆ ಮನೆಗಳಿಗೆ ಹೋದರೆ. ಯಾಕೆಂದರೆ ಅದರದ್ದು ತುಂಬ ಫ್ಯೂಮ್ಸ್ ಎಲ್ಲ ಅದು ಜಾಸ್ತಿ ಬಿಡೋದಿಲ್ಲ, ಆ ಥರ ಇರುತ್ತೆ. ನಾವು ಸಿಂಪಲ್ ಲಿವಿಂಗ್ ಮಾಡಿದಾಗ ಅದು ಅನ್ನೆಸೆಸರಿ ಒಂದು ಆಕ್ಸೆಸರಿ. ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದೇ ನಾನ್ ವೆಜಿಟೇರಿಯನ್ಸ್ ಇದ್ದಾಗ ಹೊಗೆ ಜಾಸ್ತಿ ಬರುತ್ತೆ, ಬಾರ್ಬೆಕ್ಯೂ ಥರ ಏನೋ ಒಂದು ಮಾಡಿಕೊಂಡ್ರೆ. ಆವಾಗ ನಾವು ಮೇಲೆಗಡೆಗೆ ಕ್ಲೀನಿಂಗ್ ಯಾವ ರೀತಿ ಅದಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ಮೆಟೀರಿಯಲ್ಸ್ ಬಳಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ 2 ಫೀಟ್ 4 ಫೀಟ್ವರೆಗೂ ಮಾತ್ರ ಟೈಲ್ ರೆಸ್ಟ್ರಿಕ್ಟ್ ಮಾಡಿಬಿಡಿ, ಟೇಕ್ ಅಪ್ ಟು ದ ಟಾಪ್ ಅಂತ. ನಿಮಗೆ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಅಲ್ಲಿ ಜಿಪ್ಸಮ್ ಸೀಲಿಂಗ್ ಎಲ್ಲ ಬಳಸಬಾರ್ದು, ಸ್ವಲ್ಪ ಹೀಟ್ ಆಗುತ್ತೆ. ಜಿಪ್ಸಮ್ ಅಂದರೆ ಫಾಲ್ ಸೀಲಿಂಗ್ ನೋಡಿದ್ದೀರಲ್ವ, ಅದರಲ್ಲಿ ಬೇಸಿಕ್ ಬಂದು ಜಿಪ್ಸಮ್ ಸೀಲಿಂಗ್. ವೈಟ್ ಕಲರ್ ಇರುತ್ತೆ, ಪೌಡ್ರ್ ಥರ ಇರುತ್ತೆ. ಅದು ತುಂಬ ಚೀಪ್, ನಿಮ್ಗೆ 60 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ವರ್ಕೌಟ್ ಆಗುತ್ತೆ. ಅದನ್ನು ಬೇರೆ ಕಡೆ ಬಳಸ್ತೀವಿ, ಜಸ್ಟು ಮೇಕ್ ಶೂರ್ ದಟ್ ಲೈಟ್ ಈಸ್ ಸ್ಪ್ರೆಡ್ ಔಟ್ ಅಂತ. ಕಿಚನಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲ್ಯಾನ್ ಎಲ್ಲ ತುಂಬ ಇಂಪಾರ್ಟೆಂಟ್. ನಮಗೆ ಯಾವಾಗ ಸ್ಪೇಸ್ ಡಿಸೈನ್ ಆಗುತ್ತೆ ಅದನ್ನೆಲ್ಲ ಮಾಡ್ಬೋದು. ಈ ಥರ ನಮಗೆ ಗ್ರಿಲ್ ಬೇಕಾ, ಗ್ರಿಲ್. ಆಮೇಲೆ ನಿಮಗೆ ಇನ್ಬಿಲ್ಟ್ ಅವನ್ಸ್ ಅಂತ ಬಂದಿದೆ, ಇನ್ಬಿಲ್ಟ್ ಫ್ರಿಡ್ಜ್ ಬಂದಿದೆ, ಕುಕ್ಕಿಂಗ್ ರೇಂಜ್ ಅಂತ ಹೇಳ್ತೀವಿ. ಕುಕ್ಕಿಂಗ್ ರೇಂಜ್ ಅಂದರೆ ಕೆಳಗಡೆ ನಿಮ್ಗೆ ಅವನ್ ಇದ್ದು ಮೇಲೆಗಡೆ ಒಲೆ ಇರುತ್ತೆ, ಅದು ಬೇಕಾ. ಇದನ್ನೆಲ್ಲ ನಾವು ನೋಡಿಕೊಂಡು, ಇವಾಗ ಹಳಬ್ರಿಗೆ ಗ್ರೈಂಡರ್ ಇಂಪಾರ್ಟೆಂಟ್. ಗ್ರೈಂಡರ್ ನೀವು ಹೇಳೋದು ಹಾಕೋ ಥರ ಇರಬೇಕು. ಈ ಥರದ್ದು ತುಂಬ ಎಲಿಮೆಂಟ್ಸ್ ಇದೆ ಮೇಡಮ್. ಕಿಚನ್ ಬಂದರೆ ಪ್ರತಿ ಅವ್ರವ್ರಿಗೆ ಏನೇನು ಬೇಕೋ ಅದು ಮಾಡ್ಬೋದು. ವಿಕರ್ ಬ್ಯಾಸ್ಕೆಟ್ಸ್ ಇದೆ, ಅದರಲ್ಲಿ ಆನಿಯನ್ ಪೊಟ್ಯಾಟೋಸ್ ನಮ್ಮನೆಲ್ಲ ಅದೇ ಅದೇ ವಿಕರ್ ಬ್ಯಾಸ್ಕೆಟ್ ಎಗ್ಸು ಇಟ್ಬಿಡ್ತೀವಿ ನಾವು. ಓಪನ್ ಇರುತ್ತೆ, ಅದು ಸ್ಮೆಲ್ ಅವಾಯ್ಡ್ ಆಗುತ್ತೆ. ಈ ಥರ ತುಂಬಾ ಟೆಕ್ನಿಕ್ಸ್ ಇದೆ, ಅದನ್ನು ನಾವು ನೋಡಿಕೊಂಡು ಕಸ್ಟಮೈಸ್ ಮಾಡ್ಬೋದು. ಇದೆಲ್ಲ ನಾವು ತಿಳ್ಕೊಂಡಾಗಲೇ ಮನೆ ಡಿಸೈನ್ ಮಾಡೋಕ್ಕಾಗತ್ತೆ. ಸೊ ಕಿಚನಲ್ಲಿ ಇವತ್ತು ಲೇಟೆಸ್ಟ್ ಹೊಸ ಆವಿಷ್ಕಾರ ಏನು ಓಡ್ತಾರೆ. ನಾನು ಯಾವ್ಯಾವುದೋ ನೋಡೋದನಪ್ಪ ಇನ್ಸ್ಟಾ ರೀಲಲ್ಲಿ. ಆಯಿಲ್ ಕ್ಯಾನ್ಸ್ಗೂ ಇವತ್ತು ಅದೇನೋ ಸೈಡಗೆ ಪುಲ್ಲರ್ಸ್ ಬರುತ್ತೆ, ರೋಲರ್ಸು ಪುಲ್ ಔಟ್ ಅದು ಹೋಗುತ್ತೆ. ಇನ್ನೊಂದು ಯಾವುದೋ ನೋಡಿದೆ, ಏಣಿನೂ ಇವಾಗ ಸೈಡಲ್ಲಿ ಹಿಂಗೆ ಹಾಕಿ ಏಣಿ ಹಾಕಿ ಮೇಲ್ಗಡೆ ಡಬ್ಬಗಳೆಲ್ಲ ಇಟ್ಟು ಆಮೇಲೆ ಒಂದು ಫೋಲ್ಡ್ ಮಾಡಿ ಅದನ್ನು ಒಳಗೆ ತಳ್ಳೋದು. ಇದೆಲ್ಲ ಸ್ವಲ್ಪ ಹಳೇದು. ಇವಾಗ ಲೇಟೆಸ್ಟ್ ಏನು ಮೇಡಮ್, ನಾನು ನೀವೆಲ್ಲ ಹೇಳೋದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ. ಏನಂದರೆ ಪಿಂಟ್ರೆಸ್ಟು ವೀಡಿಯೋಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡ್ಬೇಕಾದ್ರೆ ಅದ್ರದ್ದು ಬಂಡವಾಳ ಅರ್ಥ ಆಗುತ್ತೆ. ಹೌದಾ? ಇವೆಲ್ಲ ವರ್ಕೌಟ್ ಆಗಲ್ಲ? ವರ್ಕೌಟ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ನೀವು ತುಂಬ ಜಾಸ್ತಿ ಯೂಸ್ ಮಾಡೋದಕ್ಕೆ ನಾನು ಇದಕ್ಕೆಲ್ಲ ಹೋಗ್ಬೇಡಿ ಅಂತ ಹೇಳ್ತೀನಿ. ಸುಮ್ಮನೆ ವೇರಂಟಿಯರ್ ಆಗುತ್ತೆ ಅದು. ನೀವಾಗ ನೋಡಿರ್ತೀರ ಮ್ಯಾಜಿಕ್ ಕಾರ್ನರಲ್ಲಿ ಒಂದು W ಕಾರ್ನರ್ ಅಂತಿದೆ. ಅದು ಕಾರ್ನರ್ ಇರುತ್ತೆ, ಹೇಳಿದ್ರೆ W ಶೇಪಲ್ಲಿ ಆಚೆ ಬರುತ್ತೆ. ನೋಡೋಕೆ ತುಂಬ ಚೆನ್ನಾಗಿ. ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಕರೆಕ್ಟಾಗಿ ಅದನ್ನು ನಾವು ಇಡಬೇಕು. ಸೈಡಲ್ಲಿ ಆಯಿಲ್ ಹೋಗಬಾರ್ದು. ಅದು ವಾಪಸ್ ರಿವರ್ಸ್ ಹೋಗಬೇಕು ಅಂದರೆ ನಾವು ಏನು ಅಬ್ಸ್ಟಕಲ್ಸ್ ಅದಕ್ಕೆ ಇರಬಾರ್ದು. ಹೈ ಮೇಂಟೆನೆನ್ಸ್ ಇರುತ್ತೆ. ಆ ಥರದ್ದೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಕಿಚನಲ್ಲಿ ಈಗ ರೋಲಿಂಗ್ ಶಟ್ಟರ್ ಅಂತ ಎಷ್ಟು ಜನ ನೋಡಿದ್ರು, ಅದು ಫೇಮಸ್. ಅದು ಎಲ್ಲರೂ ಬಳಸ್ತಾರೆ, ರೋಲಿಂಗ್ ಶಟ್ಟರ್, ರೋಲ್ ಅಪ್ ಆ ಥರ ತುಂಬ ಲೇಟೆಸ್ಟ್ ಕಿಚನಲ್ಲಿ ಭಾಳ ಇದೆ ಮೇಡಮ್. ಆಮೇಲೆ ಈಗ ಪ್ಲಗ್, ಅದು ಕೂಡ ಫೇಮಸ್, ಸ್ವಲ್ಪ ಈಗ ಟ್ರೆಂಡ್ ಆಗ್ತಿದೆ. ಅಂದರೆ ದೊಡ್ಡ ಬಾರ್ ಇರುತ್ತೆ, ಆ ಬಾರಲ್ಲಿ ಪ್ಲಗ್ ಪಾಯಿಂಟ್ಸ್ ಇರುತ್ತೆ. ಈಗ ಯೂಶ್ವಲಿ ಏನಂದರೆ ಒಂದು ಕಡೆ ಫಿಕ್ಸ್ ಇರುತ್ತಲ್ವಾ ಪ್ಲಗ್ ಪಾಯಿಂಟ್ಸ್, ಇದರಲ್ಲಿ ಹಂಗಲ್ಲ. ಒಂದು ದೊಡ್ಡ ಬಾರ್ ಕೊಡ್ಬೋದು. ಬಾರಲ್ಲಿ ನಿಮಗೆ ಒಂದು ಕ್ಯೂಬ್ ಥರ ಒಂದು ಸಾಕೆಟ್ಸ್ ಬರುತ್ತೆ. ಆ ಸಾಕೆಟ್ನ ನೀವು ಎಲ್ಲಿ ಪ್ಲಗ್ ಮಾಡಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ. ಅದು ಚೆನ್ನಾಗಿರುತ್ತೆ. ಕಾನ್ಫರೆನ್ಸ್ ರೂಮಲ್ಲಿ ಫಸ್ಟ್ ಜಾಸ್ತಿ ಬಳಸ್ತಾ ಇದ್ದೆ, ಈ ಕಿಚನಲ್ಲಿ ಬಂದಿದೆ. ಉದ್ದಕ್ಕೂ ನೀವು ಅದನ್ನು ಹೇಳಿದ್ರೆ ಅದು ನಿಮ್ಗೆ ಎಲ್ಲಿ ಬೇಕೋ ಮಾಡ್ಯುಲರ್ ಥರ, ಅಲ್ಲೋಗಿ ಅಲ್ಲಿ ಚುಚ್ಚಿದ್ರೆ ಅದ್ರ ಕೆಳಗಡೆ ಯು ಕ್ಯಾನ್ ಯೂಸ್ ಜ್ಯೂಸಸ್ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಬೇಡ ಇಲ್ಲಿ ತೊಗೊಂಬಂದು ಹಾಕ್ಬೋದು. ಅದು ಒಂದು ಹೇಳಿದ್ಮೇಲೆ ಬಾರ್ ಆಟೋಮೆಟಿಕಾಗಿ ಒಳಗೆ ಹೋಗಿ ಜಾಗ ಇದೆಯಾ? ಒಂದು ಸ್ಟ್ರಿಪ್ ಅಷ್ಟೇ. ಅದು ಸ್ಟ್ರಿಪ್ ಒಳಗಡೆ ಇದು ಹೋಗಿ ಕುತ್ಕೊಳ್ಳುತ್ತೆ ಪ್ಲಗ್. ನೀವು ಹೆಂಗೆ ಪ್ಲಗ್ ಮಾಡ್ತೀರಲ್ಲ ಆ ಥರ ಒಂದು ಡಿವೈಸ್ ಇರುತ್ತೆ. ಅದನ್ನು ತೊಗೊಂಡು ನೀವು ಹಾಕಿದ ತಕ್ಷಣ ಅದು ವರ್ಕ್ ಆಗುತ್ತೆ. ಅಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಇನ್ಕ್ಲೂಡಿಂಗ್ ಲೈಟ್ಸಲ್ಲೂ ಹಂಗೆ ಬಂದಿದೆ. ಈಗ ಮ್ಯಾಗ್ನೆಟಿಕ್ ಲೈಟ್ಸು, ನಿನ್ಗೆ ಇಲ್ಲಿ ಲೈಟ್ ಬೇಡ ಅಂದರೆ ಒಂದು ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ನಮ್ಮನೇಲಿ ಟ್ರ್ಯಾಕ್ ಇದೆ, ಬಟ್ ಅದ್ರ ಮೇಲೆ ಫಿಕ್ಸ್ಡ್ ಸ್ಪಾಟ್ ಲೈಟ್ಸ್ ಇರೋದು. ನೀವು ಈಗ ಮ್ಯಾಗ್ನೆಟಿಕ್ ಬಂದ್ಬಿಟ್ಟಿದೆ, ಅಲ್ಲಿ ಮ್ಯಾಗ್ನೆಟಿಕ್ ಬಂದಿದೆ. ಈಸಿ ರಿಮೂವ್ ಮಾಡಿ ಮೂವ್ ಮಾಡೋದೆಲ್ಲ, ಕ್ಲೀನ್ ಮಾಡೋಕ್ಕೂ ಈಸಿ. ಕ್ಲೀನ್ ಮಾಡೋಕ್ಕೂ ಈಸಿ. ಇದೊಂದು ನನಗೆ, ಯಾಕಂದರೆ ಎಲೆಕ್ಟ್ರಿಕ್ ಪಾಯಿಂಟೇ ಮೇನ್ ಭಾರ. ಎಲ್ಲ ಇಟ್ಬಿಟ್ಟಿದ್ದೀವಿ, ನನಗೆ ಮಿಕ್ಸರ್ ಎಲ್ಲ ಹಾಕೋದಂತ ಗೊತ್ತಿರಲ್ಲ. ಅಯ್ಯೋ ಇಲ್ಲಿ ಐಟಮ್ಸ್ ಇದೆಯಲ್ಲ ಅಂದಾಗ ಆ ಥರ ಒಂದು ನೀವು ಪ್ರಾವಿಷನ್ ಮಾಡ್ಕೊಂಡಿದ್ರೆ ಅದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ಅಂಡರ್ ಮೌಂಟ್ RO ಅಂತ ಹೇಳ್ತೀವಿ. ಆರೋಗ್ಯ ಅಂಡರ್ ಮೌಂಟ್ ಅಂದರೆ ಈಗ ಸಿಂಕ್ ಇದೆಯಲ್ಲ, ಸಿಂಕ್ ಕೆಳಗಡೆ ಅಂಡರ್ ಮೌಂಟ್, ಅಲ್ಲೇ ಒಂದು RO ಸ್ಟೇಷನ್ ಇಡ್ಬೋದು. ಇದನ್ನು ಅಂಡರ್ ಮೌಂಟ್, ಇದು ಎಷ್ಟೋ ನನಗೆ ಗೊತ್ತಿಲ್ಲ. ಅಂಡರ್ ಮೌಂಟ್ RO ಅನ್ನೋದು ಅದು ಫೇಮಸ್, ಎಷ್ಟೋ ಇದೆ. ಬಟ್ ಮಾರ್ಕೆಟಲ್ಲಿ ಯಾಕೋ ಎಷ್ಟು ಜನಕ್ಕೆ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ತುಂಬ ಸಿಂಕ್ ಕೆಳಗಡೆ ಪೈಪ್ ಹೋಗುತ್ತಲ್ಲ,
ಆ ಪೈಪ್ ಹೋಗೋದನ್ನ ಬಿಟ್ಟು ಜಾಗ ಇರುತ್ತೆ. ನಾವು ತುಂಬ ಕಡೆ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೈಡಿಗೆಲ್ಲ ಹಾಕ್ಬಿಡ್ತೀರಾ? ಹಾಂ, ಸೈಡ್ಗೆ ಹಾಕಿ ಒಂದು ಕಡೆ ಡಸ್ಟ್ಬಿನ್, ಯೂಶಲಿ ವೆಟ್ ಡ್ರೈ ಡಸ್ಟ್ಬಿನ್ ಸಣ್ಣದಿರುತ್ತೆ. ಇನ್ನೊಂದು ಕಡೆಗೆ ಅಂಡರ್ ಮೌಂಟ್ ಆರ್ವೋ ಹಾಕ್ಕೊಂಡ್ರೆ ಅದಕ್ಕೊಂದು ಟ್ಯಾಪ್ ಬರುತ್ತೆ ಸಪ್ರೇಟು. ಆ ಟ್ಯಾಪ್ ಆನ್ ಮಾಡಿದ್ರೆ ನಿಮ್ಗೆ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಡೈರೆಕ್ಟಾಗಿ ಸಿಂಕಲ್ಲೇ ಅದಕ್ಕೊಂದು ಎಕ್ಸ್ಟ್ರಾ ಅಡಿಷನಲ್ ಒಂದು ಸೈಡ್ಗೆ ಇದೆ ಆಗ್ಬಿಡುತ್ತೆ. ಇದು ಎಷ್ಟು ಏನಕ್ಕೆ ಅಂತ ಗೊತ್ತಿಲ್ಲ, ಇದು ತುಂಬ ಯೂಸ್ ಆಗುತ್ತೆ ಎಲ್ರಿಗೂ. ಟಿಪಿಕಲಿ ಏನಾಗುತ್ತೆ, 5 ಫೀಟ್ ಮೇಲೆ ಇರುತ್ತೆ, ಅದನ್ನು ಓಪನ್ ಮಾಡ್ಕೊ ಇಟ್ಕೋ, ಹಂಗಿಲ್ಲವೇ ಇಲ್ಲ. ಕ್ಲೀನಾಗಿ ನಿಮಗೆ ಟ್ಯಾಪಲ್ಲೇ ಬರುತ್ತೆ. ನನಗೆಲ್ಲ ಐಡಿಯಾಗಳು ಕೊಟ್ಟಿದ್ದೀರಿ. ಈಗ ನಮ್ಮ ಮನೇಲಿ ಏನೇನು ಚೇಂಜಸ್ ಆಗಬೇಕಂತ ಇದಕ್ಕಿಂತಾನೆ ಸಪ್ರೇಟಾಗಿ ಆಚೆಗೆ ತೊಗೊಂಡೋಗ್ಬಿಟ್ಟು ಅದನ್ನು ಮಾಡಿಸಿದಾಯ್ತಲ್ಲಿ. ಹಾಂ, ಅಂಡರ್ ಮೌಂಟ್ ಆರ್ವೋ ತುಂಬ ಚೆನ್ನಾಗಿದೆ. ಟ್ರೈ ಎಲ್ಲ ಕಂಪ್ನೀಸ್ ಸಿಗುತ್ತೆ ಅಂಡರ್ ಮೌಂಟ್. ಏನು ಬಳಸ್ತಾ ಇಲ್ಲ ಜನ ಏನಕ್ಕೆ, ಬಟ್ ಅದನ್ನು ಕೂಡ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಂಗೊಂದು ಹೇಳಿ, ಈಗ ನಮ್ಮ ಮನೆ